ಕಾವು ಹೆಚ್ಚಾಗ್ತಾ ಇದ್ದಂತೆ ಅಲರ್ಟ್ ಆಗಿದ್ದಾರೆ ವಿಜಯೇಂದ್ರ. ಯಾಕಂದ್ರೆ ರಾಜ್ಯಾಧ್ಯಕ್ಷರ ಆಯ್ಕೆ ಚುನಾವಣೆಯ ಮೂಲಕವಾಗಿ ಆಗಬೇಕು ಅನ್ನೋಂಥದ್ದು ಕೇಳುವ ಆದರ್ಶಕ್ಕೆ ಒಳ್ಳೆಯದೇ. ಆದರೆ ವಿಜಯೇಂದ್ರ ಅವರ ಕುರ್ಚಿಯನ್ನು ಭದ್ರಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈಗ ಯಡಿಯೂರಪ್ಪನವರೇ ಅಖಾಡಕ್ಕೆ ಇಳಿಬೇಕಂತ ಅನಿವಾರ್ಯತೆಯು ಕೂಡ ಸೃಷ್ಟಿಯಾಗಿದೆ. ಆ ಕೆಲಸವನ್ನು ಯಡಿಯೂರಪ್ಪನವರು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ತನ್ನ ಮಗನ ರಾಜಕೀಯದ ಗದ್ದುಗೆಗಳಲ್ಲಿ ಅವರು ಮುಂದುವರಿಸಬೇಕಾದ್ರೆ ಒಂದಿಷ್ಟು ಕಾಲ ತಾನೂ ಅದನ್ನು ಪೊರಿಬೇಕಾಗತ್ತೆ ಅನ್ನೋಂಥ ಅವ್ರಿಗೆ ಕೂಡ ಗೊತ್ತಿದೆ. ಹಾಗಿದ್ದಾಗ ಮಾತ್ರ ಸೇಫ್ ಆಗಿ ಅವರ ದೋಣಿ ಮುಂದಕ್ಕೆ ಸಾಗಬಹುದು ಅಂತ ಗೊತ್ತಿದೆ. ಭಾಳ ನಿಧಾನಕ್ಕೆ ಅವರು ಹುಟ್ಟು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಧಾನಕ್ಕೆ ಈ ದೋಣಿ ಸಾಗಲಿ, ಮುಂದೆ ಹೋಗಲಿ ಅಂತೇಳಿ. ಆದರೆ ಅದು ತೀರವನ್ನು ಸೇರಬೇಕು ಅಂತೇಳಿ ಆದರೆ ಬಹಳಷ್ಟು ಅಡೆತಡೆಗಳನ್ನು ಎದುರಿಸಬೇಕಾಗಿದೆ, ಪ್ರವಾಹಗಳನ್ನು ಎದುರಿಸಬೇಕಾಗಿದೆ. ಈಗ ಸದ್ಯಕ್ಕೆ BJPಯ ದೋಣಿ, ವಿಜಯೇಂದ್ರ ಅವರ ದೋಣಿ ಇಂಥದ್ದೊಂದು ಹೊಡೆತಗಳನ್ನು ಅನುಭವಿಸ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾಕೆಂದರೆ ರಾಜಕೀಯವಾಗಿ ಯಡಿಯೂರಪ್ಪನವರಿಗೆ ಇದ್ದಂತಹ ಒಂದು ಹಿಡಿತ, BJPಯಲ್ಲಿದ್ದಂತಹ ಹಿಡಿತ ವಿಜಯೇಂದ್ರ ಅವರಿಗೆ ಸಿಗ್ತಾನೇ ಇಲ್ಲ. ಮತ್ತು ಯತ್ನಾಳರು ಪ್ರತಿನಿತ್ಯ ಕೆಣಕ್ತಾ ಇದ್ದಾರೆ, ಪ್ರಶ್ನಿಸ್ತಾ ಇದ್ದಾರೆ, ನೈತಿಕತೆಯನ್ನು ಕೇಳ್ತಾ ಇದ್ದಾರೆ, ಭ್ರಷ್ಟಾಚಾರವನ್ನು ಪ್ರಶ್ನಿಸ್ತಾ ಇದ್ದಾರೆ, ಹಗರಣಗಳನ್ನು ಪ್ರಶ್ನಿಸಿದ್ದಾರೆ, ಬೆಳಗ್ಗೆ ಸಂಜೆ ಏನು ಮಾಡ್ತೀರಿ ಅನ್ನೋದನ್ನು ಪ್ರಶ್ನಿಸಿದ್ದಾರೆ, ಯಡಿಯೂರಪ್ಪನವ್ರನ್ನ ಪ್ರಶ್ನಿಸಿದ್ದಾರೆ, ಕುಟುಂಬ ರಾಜಕಾರಣವನ್ನು ಪ್ರಶ್ನಿಸಿದ್ದಾರೆ. ಇವೆಲ್ಲವೂ ಕೂಡ ಆಗ್ತಾ ಇದ್ದಾವೆ. ಇದೆಲ್ಲದರ ಪರಿಣಾಮವಾಗಿ ಯಡಿಯೂರಪ್ಪ ಅವರು ಈಗ ಅಖಾಡಕ್ಕಿಳಿದು ವಿಜಯೇಂದ್ರ ಅವ್ರನ್ನ ಸೇಫ್ ಮಾಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹಾಗಾದರೆ ವಿಜಯೇಂದ್ರ ಅವರ ಸೇಫ್ ಗೇಮ್ ಹೇಗಿದೆ ಅನ್ನೋದನ್ನು ನಾವು ಮೊದಲಿಗೆ ಗಮನಿಸಬೇಕು. ಬಹಳ ಮುಖ್ಯವಾಗಿ ರಾಜ್ಯ BJPಯಲ್ಲಿ ಒಳಗೊಳಗೆ ಗುಂಪುಗಾರಿಕೆ ಅಂತೂ ಮುಂದುವರೆದಿದೆ. ಒಂದು ಕಡೆಯಲ್ಲಿ ಯತ್ನಾಳರ ಬಣ, ಅದಕ್ಕೆ ಮಾರ್ಗದರ್ಶಕರಾಗಿ ಅರವಿಂದ ಲಿಂಬಾವಳಿಯವರು, ಅವರ ಜೊತೆಗಾರರಾಗಿ ರಮೇಶ್ ಜಾರಕಿಹೊಳಿ, ಇನ್ನು ಸಭೆಗಳನ್ನೆಲ್ಲ ನಡೆಸುವಂಥದ್ರ ಪ್ಲ್ಯಾನ್ಗಳನ್ನು ರೂಪಿಸೋದರಲ್ಲಿ ಕುಮಾರ್ ಬಂಗಾರಪ್ಪ, ಈ ರೀತಿಯಾಗಿ ಒಬ್ಬರಾದ ಮೇಲೊಬ್ಬರು ನಾಯಕರುಗಳು ಜೊತೆಯಾಗಿದ್ದಾರೆ. ವಿಜಯೇಂದ್ರ ಅವ್ರ ಜೊತೆಗೆ ಇಡೀ ರಾಜ್ಯ BJP ಇದೆ ಅಂತೇಳಿ ಭಾವಿಸಬಹುದು. ಆದರೆ ನಿಜಕ್ಕೂ ಇಡೀ ರಾಜ್ಯ BJP ಇದೆಯಾ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಇದ್ದೇ ಇದ್ದಾವೆ. ರಾಜ್ಯ BJPಯಲ್ಲಿ ಒಳಗೊಳಗೆ ಗುಂಪುಗಾರಿಕೆ ಮುಂದುವರೆದಿದೆ. ಹಾಗೆಯೇ ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ನಾವು ಗಮನಿಸ್ತಾ ಹೋದರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ರೆಬೆಲ್ಸ್ ಸಮರವನ್ನು ಸಾರಿದ್ದಾರೆ. ಆಲ್ರೆಡಿ ನಾವು ಕೂಡ ಎಲೆಕ್ಷನ್ಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಮಾತ್ರ ಅಲ್ಲ, ನಾವು ಕೂಡ ಎಲೆಕ್ಷನ್ಗೆ ರೆಡಿ ಅಂತ ಹೇಳಿ. ಅಂದರೆ ರಾಜ್ಯಾಧ್ಯಕ್ಷ ನೇಮಕದ ಬದಲು ಎಲೆಕ್ಷನ್ಗೆ ಪಟ್ಟು ಹಿಡಿದು ಕುಳಿತಿದ್ದಾರೆ ಅವರು. ಈ ಸರ್ತಿ ನೇಮಕ ಆಗಬಾರ್ದು, ಎಲೆಕ್ಷನ್ ನಡಿಬೇಕು. ಬದಲಾವಣೆ ಇದ್ದರೆ ಎಲೆಕ್ಷನ್ ಮೂಲಕವಾಗಿ ಅವ್ರು ಗೆಲ್ಲಿ ಪರವಾಗಿಲ್ಲ, ಆದರೆ ಎಲೆಕ್ಷನ್ ಆಗಬೇಕು. ಅದರ ಮೂಲಕವಾಗಿ ತಮ್ಮದೊಂದು ಬಲದ ಪ್ರದರ್ಶನಕ್ಕೂ ಕೂಡ ಅವರು ಮುಂದಾಗ್ತಾ ಇದ್ದಾರೆ. ಹೈಕಮಾಂಡ್ನ ಉಸ್ತುವಾರಿ ರಾಧಾಮೋಹನ್ ದಾಸ್ ಅವರು ಕೂಡ ಈಗಾಗಲೇ ವರದಿಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ರಾಜ್ಯ ಉಸ್ತುವಾರಿಯಾಗಿರುವಂಥ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಮತ್ತು ರಾಜ್ಯದಲ್ಲಿ ಎಲೆಕ್ಷನ್ ನಡೆಸೋದೇ ಬೆಸ್ಟ್ ಅಂತೇಳಿ ಅವರು ಕೂಡ ಅಭಿಪ್ರಾಯಕ್ಕೆ ಬಂದಂಗೆ ಕಾಣ್ತಾ ಇದೆ. ಎಲೆಕ್ಷನ್ ಅಖಾಡಕ್ಕೆ ತನ್ನದೇ ಟೀಮನ್ನು ಕಟ್ಟಿಕೊಳ್ತಾ ಇದ್ದಾರೆ ವಿಜಯೇಂದ್ರ ಅನ್ನೋದು. ಯಾಕಂದರೆ ಅವರಿಗೆ ಈ ಎಲೆಕ್ಷನ್ ಬಹಳ ಪ್ರತಿಷ್ಠೆ. ಅಪ್ಪನ ಬಳುವಳಿಯಾಗಿ ಬಂದಿರತಕ್ಕಂತಹ ರಾಜ್ಯಾಧ್ಯಕ್ಷ ಹುದ್ದೆ ಅದು 1 ವರ್ಷಕ್ಕೆ ಬದಲಾಗುತ್ತೆ ಅಂತ ಹೇಳಿದರೆ ವಿಜಯೇಂದ್ರ ಅವರ ಕೈಯಲ್ಲಿ ಯಾವುದು ಕೂಡ ಆಗ್ತಾ ಇಲ್ಲ ಅಂತೇಳಿ. ಆದರೆ ಈಗ ಅಧ್ಯಕ್ಷರಾಗಿ ಉಳ್ಕೊಂಡ್ರೆ ಮುಂದಿನ ಎಲೆಕ್ಷನ್ವರೆಗೂ ಕೂಡ ಅವ್ರನ್ನ ಅಲುಗಾಡಿಸೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವರು ಎಲೆಕ್ಟೆಡ್ ಅಧ್ಯಕ್ಷ ಆಗಿರ್ತಾರೆ. ಅದಕ್ಕೆ ಬೇಕಾದಂಥ ಪ್ರಯತ್ನವನ್ನು ಅವರು ಮುಂದುವರಿಸಿದ್ದಾರೆ. ಇನ್ನು ಮಂಡಲ ಅಧ್ಯಕ್ಷ, ಜಿಲ್ಲಾಧ್ಯಕ್ಷರ ನೇಮಕದಲ್ಲೂ ಕೂಡ ಆಪ್ತರಿಗೆ ಮಣೆ ಹಾಕುವಂತಹ ಕೆಲಸವನ್ನು ವಿಜಯೇಂದ್ರ ಅವರು ಮಾಡ್ತಾ ಇದ್ದಾರೆ. ತಮ್ಮ ಆಪ್ತರನ್ನ ಮಂಡಲ ಅಧ್ಯಕ್ಷರು ಅಂದರೆ ತಾಲೂಕಿನ ಅಧ್ಯಕ್ಷರುಗಳು ಇದನ್ನು ಮತ್ತು ಜಿಲ್ಲಾಧ್ಯಕ್ಷರನ್ನ ಮಾಡ್ತಾ ಇದ್ದಾರೆ. ಆಪ್ತರನ್ನೇ ಜಿಲ್ಲಾಧ್ಯಕ್ಷರನ್ನಾಗಿಸಿ ಅಧ್ಯಕ್ಷ ಚುನಾವಣೆಯ ಹಾದಿಯನ್ನು ಸುಲಭ ಮಾಡುವಂತಹ ಪ್ರಯತ್ನದಲ್ಲಿ ವಿಜಯೇಂದ್ರ ಅವರಿದ್ದಾರೆ. ಅವರ ಆಪ್ತರೇ ಜಿಲ್ಲಾಧ್ಯಕ್ಷರಾದಾಗ ಅಂತಿಮವಾಗಿ ಅವರೇ ಮತ ಹಾಕೋದಲ್ವಾ, ಅವರು ಯಾರನ್ನ ಆಯ್ಕೆ ಮಾಡ್ತಾರೆ? ಅಫ್ಕೋರ್ಸ್ ವಿಜಯೇಂದ್ರ ಅವ್ರನ್ನ ಆಯ್ಕೆ ಮಾಡಿಕೊಳ್ಬಹುದು. ಅಂಥದ್ದೊಂದು ಚುನಾವಣೆಯ ಹಾದಿಗೆ ಬೇಕಾದಂತಹ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಇರುವಂಥದ್ದು ಇನ್ನೊಂದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಅಂತ ಹೇಳಿದರೆ ಜಿಲ್ಲಾಧ್ಯಕ್ಷರ ನೇಮಕದ ಬಗ್ಗೆಯೂ ಕೂಡ ರೆಬೆಲ್ಸ್ ಈಗಾಗಲೇ ಅಪಸ್ವರವನ್ನು ಎತ್ತಿದ್ದಾರೆ. ರಾಜ್ಯಾಧ್ಯಕ್ಷ ಹುದ್ದೆಗೆ ಇರೋದಕ್ಕೆ ವಿಜಯೇಂದ್ರ ಅವರ ತಂತ್ರಗಾರಿಕೆ ಹೀಗೆ ಮುಂದುವರೆತಿರುವಂಥದ್ದು ಸ್ಪಷ್ಟವಾಗಿ ರೆಬೆಲ್ಸ್ಗೂ ಕೂಡ ಗೊತ್ತಿರುವಂಥ ವಿಚಾರಣೆ. ಅವರು ಕೂಡ ಈ ಎಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಮಗನನ್ನು ರಾಜ್ಯಾಧ್ಯಕ್ಷರನ್ನಾಗಿಸೋದಕ್ಕಾಗಿ ಯಡಿಯೂರಪ್ಪ ಅವರು ಕೂಡ ಸರ್ಕಸನ್ನು ಮುಂದುವರಿಸಿದ್ದಾರೆ. ಯಾಕಂದರೆ ಮಗ ರಾಜ್ಯಾಧ್ಯಕ್ಷ ಆದ ಅನ್ನುವಂಥದ್ದು ಒಂದು ಖುಷಿ ಅವರಿಗಿತ್ತು. ಆದರೆ 1 ವರ್ಷ ಕಳೆದರೂ ಕೂಡ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಮಗ ಇದ್ದು 1 ವರ್ಷ ಕಳೆದರೂ ಕೂಡ ಆ ಹುದ್ದೆ ಇನ್ನೂ ಗಟ್ಟಿಯಾಗಿಲ್ಲ ಅನ್ನೋಂಥದ್ದು ಅವರ ಅರಿವಿಗೂ ಕೂಡ ಬಂದಿರುತ್ತೆ. ಹೀಗಾಗಿ ಅವರು ಕೂಡ ಒಂದಿಷ್ಟು ಸರ್ಕಸನ್ನು ಮಾಡಬೇಕಾಗಿದೆ, ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಎಲ್ಲರ ವಿಶ್ವಾಸ ಗಳಿಸೋದಕ್ಕೆ ಸಭೆಯನ್ನು ಕೂಡ ಮಾಡಿದ್ದಾರೆ ಯಡಿಯೂರಪ್ಪನವರು. ಈಗಾಗಲೇ ಡಿಫೀಟೆಡ್ ಕ್ಯಾಂಡಿಡೇಟ್ಸ್ದು ಒಂದು ಸಭೆ ನಡೆದಿತ್ತು. ಅದರಲ್ಲಿ ಯಡಿಯೂರಪ್ಪನವರು ಕೂಡ ಭಾಗಿಯಾಗಿದ್ದರು. ನಾನು ಎಲ್ಲ ಜಿಲ್ಲೆಗಳಿಗೆ ಬರ್ತೀನಿ, ಸಂಘಟನೆ ಮಾಡೋಣ, ಹಾಗೆ ಮಾಡೋಣ, ಹೀಗೆ ಮಾಡೋಣ ಎಲ್ಲವನ್ನು ಕೂಡ ಹೇಳಿದ್ದಾರೆ. ಇವೆಲ್ಲವನ್ನು ಕೂಡ ಈಗ ಹೇಳ್ತಾ ಇರುವಂಥದ್ದು ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತೇಳಿ.
ಯುದ್ಧ ಕಾಲ ಬಂದಿದೆ, ಈಗ ಶಸ್ತ್ರಾಭ್ಯಾಸ ಮಾಡಲೇಬೇಕು. ಆ ಒಂದು ಕೆಲಸವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಗೊತ್ತಿದೆ ಇದನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ. ಯಡಿಯೂರಪ್ಪ ಪ್ಲಾನ್ ವರ್ಕೌಟ್ ಆಗುತ್ತಾ ಅನ್ನುವಂಥದ್ದು ಈಗ ಸಸ್ಪೆನ್ಸ್. ಯಾಕಂದರೆ ಯಡಿಯೂರಪ್ಪನವರು ಇಂತಹ ತಂತ್ರಗಾರಿಕೆಯನ್ನು ಮಾಡಿದಾಗ ಅದಕ್ಕೆ ಕೌಂಟರ್ ಪ್ಲಾನ್ ಕೂಡ ಅಷ್ಟೇ ಜೋರಾಗಿ ನಡೀತಿದೆ. ಅದಕ್ಕೆ ಅವರು ಕೇಳ್ತಾ ಇರೋಂಥದ್ದು, ರೆಬೆಲ್ಸ್ ಕೇಳ್ತಾ ಇರೋಂಥದ್ದು, ಜಿಲ್ಲಾಧ್ಯಕ್ಷರ ನೇಮಕದ ವಿಚಾರದಲ್ಲೂ ಕೂಡ ಸ್ಪಷ್ಟತೆಗಳು ಆಗಲಿ, ಹೈಕಮಾಂಡ್ನಿಂದ ಆ ಬಣ ಈ ಬಣದ ಪರವಾಗಿ ಇಲ್ಲದೇ ಇರುವಂತಹ ವ್ಯಕ್ತಿಗಳನ್ನು ಕಳಿಸಿ ಅಂತ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ತಂತ್ರಕ್ಕೆ ಪ್ರತಿತಂತ್ರ ಹೇಗಿದೆ ಅನ್ನೋದು ನಿಮಗೆ ತೋರಿಸ್ತೀನಿ. ಬಹಳ ಮುಖ್ಯವಾಗಿ ರಾಜ್ಯಾಧ್ಯಕ್ಷ ಎಲೆಕ್ಷನ್ ಹೊತ್ತಲ್ಲೇ ಜೋರಾಗ್ತಾ ಇದೆ ಒಳಜಗಳ ಬಹಳ ಜೋರಾಗಿದೆ. ಅದು ಒಳಜಗಳವೂ ಇದೆ, ಅದು ಹೊರಜಗಳವೂ ಇದೆ. ಯಾಕೆಂದರೆ ಹೊರಜಗಳ ಅಂದರೆ ಒಬ್ಬರು ಇನ್ನೊಬ್ಬರ ವಿರುದ್ಧ ಮಾತನಾಡ್ತಿರುವಂಥ ಸ್ಟೈಲನ್ನು ನೋಡಿದರೆ ನಿಜಕ್ಕೂ ಕೂಡ ಪಕ್ಷದಲ್ಲಿ ಇವರೆಲ್ಲ ಒಂದೇ ಪಕ್ಷದಲ್ಲಿ ಇದ್ದಾರಾ ಇಲ್ವಾ ಅನ್ನುವಂತಹ ಅನುಮಾನ ಬರುತ್ತೆ. ಯತ್ನಾಳ್ರು ಹೇಳಿರುವಂಥ ಒಂದು ಅದ್ಭುತವಂತ ಮಾತು, ಅವ್ರ ಕೋರ್ ಕಮಿಟಿ ಸಭೆ ನಮ್ಮದು ಒಂದು ಕೋರ್ ಕಮಿಟಿ ಇದೆ ರೀ, ಅದನ್ನು ನಾವು ಚರ್ಚಿಸಿ ನಿರ್ಧಾರ ಮಾಡ್ತೀವಿ ಅಂದರೆ ಸ್ಪಷ್ಟವಾಗಿ ನಿಮ್ಮ ಕೋರ್ ಕಮಿಟಿಗೆ ಸೆಡ್ ಹೊಡೆದಿದ್ದೀವಿ ನಾವು ಅನ್ನುವಂತಹ ಮೆಸೇಜನ್ನು ಬಹಿರಂಗವಾಗಿ ಅವರು ರವಾನಿಸಿದ್ದಾರೆ. ವಿಜೇಂದ್ರಗೆ ಸಡ್ಡು ಹೊಡೆದಿರುವಂತಹ ಹಿರಿಯ ಶಾಸಕ ಯತ್ನಾಳ್ರು ತಮ್ಮದೇ ಆದಂತಹ ಶಕ್ತಿಯ ಪ್ರದರ್ಶನವನ್ನು ಮಾಡ್ತಿದ್ದಾರೆ. ಸೈದ್ಧಾಂತಿಕದ ವಿಚಾರಕ್ಕೆ ಬಂದಾಗ ಯತ್ನಾಳ್ರು BJPಯ ಸಿದ್ಧಾಂತದ ಬಹಳ ದೊಡ್ಡ ಪ್ರತಿಪಾದಕರಾಗಿ, ಬಹಳ ವೋಕಲ್ ಆಗಿ ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಅದನ್ನು ಹೇಳ್ತಾ ಇದ್ದಾರೆ. ಹಿಂದುತ್ವದ ಪ್ರತಿಪಾದನೆ ಇರಬಹುದು ಅಥವಾ ಉಳಿದ ಯಾವುದೇ ವಿಚಾರಗಳ ಪ್ರತಿಪಾದನೆಗಳಿರ್ಬೋದು, BJP ಏನು ಆರಂಭದಿಂದ ಹೇಳ್ಕೊಂಡು ಬಂದಿರುವಂಥ ಪ್ರತಿಪಾದಿಸುವಂಥ ಎಲ್ಲ ಅಂಶಗಳನ್ನು ಕೂಡ ಅವರು ಬಹಳ ವೋಕಲ್ ಆಗಿ ಹೇಳ್ತಾ ಇದ್ದಾರೆ. ಯತ್ನಾಳ್ ನೇತೃತ್ವದ ರೆಬೆಲ್ಸ್ ಕೂಡ ಎಲೆಕ್ಷನ್ಗೆ ಆಸಕ್ತಿಯನ್ನು ತೋರಿದ್ದಾರೆ. ಅವ್ರಿಗೂ ಕೂಡ ಗೊತ್ತಿದೆ ಇದೊಂದು ಆಟ ನೋಡಿ ಬಿಡೋಣ ಅಂತೇಳಿ ಅವರು ನಿರ್ಧರಿಸಿದಂಗೆ ಕಾಣ್ತಾ ಇದೆ. ಅಟ್ಲೀಸ್ಟ್ ಗೆದ್ರೆ ಫೈನ್, ಸೋತ್ರೂ ಕೂಡ ನಮ್ಮ ಶಕ್ತಿ ಪ್ರದರ್ಶಿಸಿದ್ದೀವಲ್ಲ ಅನ್ನುವಂಥ ಸಂದೇಶ ರವಾನೆ ಆಗುತ್ತೆ. ನಮ್ಮ ಶಕ್ತಿ ಎಷ್ಟಿದೆ ಅನ್ನುವಂಥದ್ದನ್ನು ಹೊರಗೆ ಹಚ್ಚುವಂಥ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ತಮ್ಮ ಬಡದವರನ್ನು ಕಣಕ್ಕಿಳಿಸೋದಕ್ಕೆ ಪ್ಲಾನನ್ನು ರೂಪಿಸಿದ್ದಾರೆ ಯತ್ನಾಳ್ರು ಕೂಡ. ಖುದ್ದು ಯತ್ನಾಳ್ರೇ ನಿಲ್ಲಬಹುದು ಅಥವಾ ಬೇರೆಯಾರನ್ನಾದರೂ ನಿಲ್ಲಿಸ್ಬೋದು. ಈಗಾಗಲೇ ಮುನಿಸ್ಕೊಂಡಿರುವಂಥ ಶ್ರೀರಾಮುಲು ಅವ್ರನ್ನ ಸೆಳೆಯೋದಕ್ಕೂ ಕೂಡ ಶತಪ್ರಯತ್ನ ನಡೀತಾ ಇದೆ ರೆಬೆಲ್ಸ್ ತಂಡದಿಂದ. ನೋಡಿ, ರೆಬೆಲ್ಸ್ ತಂಡವೂ ಕೂಡ BJPಯ ಒಳಗಡೆನೇ ಹಿಂಗಿದೆ ಅಂತ ಹೇಳಿದೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ ಕಡೆಗೆ ಅವರು ಹೋಗ್ತಾರಂತೆ ಅನ್ನುವಂಥ ಸುದ್ದಿ ಒಂದು ಭಾಗ, ಅದು ರೆಡ್ಡಿ ಅವರು ಹರಿಬಿಟ್ಟಿರ್ತಕ್ಕಂತಹ ಒಂದು ವಿಚಾರವೂ ಕೂಡ ಇರಬಹುದು. ಆದರೆ ಮತ್ತೊಂದು ಕಡೆಯಲ್ಲಿ ಯತ್ನಾಳ್ ಟೀಮ್ ಶ್ರೀರಾಮುಲು ನಮ್ಮ ಕಡೆಗೆ ಬರಲಿ, ಸೊ ದಟ್ ನಮ್ಮ ಕಡೆಯಿಂದ ಒಬ್ಬ ಪ್ರಬಲ ನಾಯಕ ಇದ್ದಂಗೆ ಆಗುತ್ತೆ ಅಂತೇಳಿ. ಬಹುತೇಕ ಶ್ರೀರಾಮುಲು ಅವರು ಬಂದರೆ ಶ್ರೀರಾಮುಲು ಅವ್ರನ್ನೇ ರಾಜ್ಯಾಧ್ಯಕ್ಷ ಚುನಾವಣೆಗೆ ಏನಾದರೂ ಕಂಟೆಸ್ಟ್ ಮಾಡಿಸ್ತಾರಾ ಅದು ಕೂಡ ನೋಡಬೇಕಾಗಿದೆ. ಯತ್ನಾಳ್ ಟೀಮ್ನಿಂದ ವಿಜೇಂದ್ರಗೆ ಟೆನ್ಷನ್ ಜಾಸ್ತಿ ಆಗಿದೆ. ಒಂದು ವೇಳೆ ಶ್ರೀರಾಮುಲು ಅವರು ಕಂಟೆಸ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಆಗ ನಿಜವಾದಂತಹ ಬಲಾಬಲ ಯಾವ ಲೆವೆಲ್ವರೆಗೂ ಹೋಗುತ್ತೆ ಅನ್ನೋದನ್ನು ಈಗಲೇ ಅಂದಾಜಿಸುವಂಥದ್ದು ಕಷ್ಟ ಆಗುತ್ತೆ. ಆ ಒಂದು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ ಯತ್ನಾಳ್ ಟೀಮ್. ಅಥವಾ ಖುದ್ದು ಯತ್ನಾಳ್ರು ನಿಂತರೂ ಕೂಡ ಅದೇ ರೀತಿಯಾದಂಥ, ಯಾಕೆಂದರೆ ಕೆಲವು ಭಾಗಗಳಲ್ಲಿ ಕಳೆದ ಚುನಾವಣೆಯಲ್ಲಿ ಬಹಳ ಕ್ಲಿಯರ್ ಆಗಿ ರಿಫ್ಲೆಕ್ಟ್ ಆಗಿರುತ್ತದೆ. 2023 ವಿಧಾನಸಭೆ ಚುನಾವಣೆಯಲ್ಲಿ ಕ್ಲಿಯರ್ ಆಗಿ ರಿಫ್ಲೆಕ್ಟ್ ಆಗಿರುತ್ತದೆ. ಕೆಲವು ಭಾಗಗಳಲ್ಲಿ ಯತ್ನಾಳರೇ ಹೆಚ್ಚು ಪ್ರಭಾವಿಯಾಗಿ ಚುನಾವಣಾ ಭಾಷಣಗಳನ್ನು ಮಾಡ್ತಾ ಇದ್ರು. ಅವ್ರಿಗೆ ಹೆಚ್ಚಿನ ಜನಪ್ರಿಯತೆಯೂ ಕೂಡ ಇತ್ತು. ಹಾಗೆಯೇ ಸ್ಟಾರ್ ಕ್ಯಾಂಪೇನರ್ ಆಗಿ BJP ಅವ್ರನ್ನ ಬಳಸ್ಕೊಂಡಿರೋದು ಕೂಡ ಕಾಣ್ತಾ ಇತ್ತು, ವಿಶೇಷವಾಗಿ ಕರ್ನಾಟಕದ ಉತ್ತರ ಭಾಗದಲ್ಲಿ. ಮಂಡಲ ಜಿಲ್ಲಾಧ್ಯಕ್ಷರ ಎಲೆಕ್ಷನ್ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಕೇವಲ ರಾಜ್ಯಾಧ್ಯಕ್ಷ ಹುದ್ದೆ ಮಾತ್ರ ಅಲ್ಲ, ಮಂಡಲಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ನಮ್ಮವರೇ ಆಗಬೇಕು ಅನ್ನುವ ತಂತ್ರಗಾರಿಕೆಯನ್ನು ಈಗ ಯತ್ನಾಳ್ರು ಕೂಡ ಮಾಡ್ತಾ ಇದ್ದಾರೆ. ಅವರೇನು ಸುಮ್ಮನೆ ಕುಳಿತಿಲ್ಲ. ವಿಜೇಂದ್ರ ಆಪ್ತರು ಗೆಲ್ಲದಂತೆ ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ. ಆ ಎಲೆಕ್ಷನ್ಗಳಲ್ಲಿ ವಿಜೇಂದ್ರ ಆಪ್ತರು ಗೆಲ್ಲಬಾರ್ದು, ನಮ್ಮವ್ರು ಗೆಲ್ಲಬೇಕು. ಅವರು ಅಲ್ಲಿ ನಮ್ಮವ್ರು ಗೆದ್ರು ಅಂದರೆ ನಾವು ರಾಜ್ಯಾಧ್ಯಕ್ಷರು ಕೂಡ ಆಗಬಹುದು. ಈ ಲೆಕ್ಕಾಚಾರದಲ್ಲಿ ಅವರು ತಮ್ಮದೇ ಆದಂತಹ ಪಟ್ಟು ಹಿಡಿದು ಹೋರಾಟವನ್ನು ಶುರು ಮಾಡಿದ್ದಾರೆ. ವಿಜೇಂದ್ರ ಒಳತಂತ್ರಗಳ ಬಗ್ಗೆ ಹೈಕಮಾಂಡ್ಗೂ ಕೂಡ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಈಗ ಇವರು ಅಧ್ಯಕ್ಷರಾಗಿದ್ದುಕೊಂಡು ಅವರು ಎಲ್ಲರನ್ನೂ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ತಮ್ಮದೇ ಆದಂತಹ ಒಳತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಅನ್ನುವಂತಹ ರಿಪೋರ್ಟ್ ಹೈಕಮಾಂಡ್ ಮಟ್ಟಕ್ಕೆ ಹೋಗೋದಕ್ಕೂ ಕೂಡ ಯತ್ನಾಳ್ರ ಟೀಮ್ ರೆಡಿ ಮಾಡಿಕೊಂಡಿರುವಂಥದ್ದು. ಹೀಗೆ ತಂತ್ರ ಪ್ರತಿತಂತ್ರಗಳು ಬಹಳ ಜೋರಾಗಿ ಸಾಗ್ತಾ ಇವೆ. BJP ತನ್ನನ್ನು ತಾನ ಅತ್ಯಂತ ಶಿಸ್ತಿನ ಪಕ್ಷ ಅಂತ ಕರೆಯುತ್ತೆ. ಆ ಶಿಸ್ತಿನ ಪಕ್ಷದ ಒಳಗಡೆ ಈಗ ಆಂತರಿಕ ಪ್ರಜಾಪ್ರಭುತ್ವ ಬಹಿರಂಗವಾಗಿ ವ್ಯಕ್ತ ಆದ ಮೇಲೆ ಈ ಬಹಿರಂಗ ವ್ಯಕ್ತ ಆಗಿರುವಂತಹ ಪ್ರಜಾಪ್ರಭುತ್ವದಲ್ಲಿ ನಿಯಂತ್ರಣವನ್ನು ಸಾಧಿಸುವಂಥದ್ದು ಕೂಡ ಕಷ್ಟ ಇದೆ. ಅಂದರೆ ಜಗಳ ಜೋರಾಗಿದೆ ಕಮಲ ನಿವಾಸದಲ್ಲಿ. ಈಗ ಎಲೆಕ್ಷನ್ ನಡೆದರೆ ಪರಿಸ್ಥಿತಿ ಏನಾಗುತ್ತೆ, ಒಡೆದ ಮನಸ್ಸುಗಳನ್ನು ಒಗ್ಗೂಡಿಸೋದಕ್ಕೆ ಇಂತಹ ಎಲೆಕ್ಷನ್ಗಳಿಂದ ಸಾಧ್ಯ ಇದೆಯಾ? ಅದು ವಿಜೇಂದ್ರ ಗೆದ್ದರೆ ಯತ್ನಾಳ್ರ ತಂಡ ಏನಾದರೂ ಅವ್ರಿಗೆ ಬೆಂಬಲವನ್ನು ಕೊಡುತ್ತಾ? ವಿಜೇಂದ್ರ ಸೋತು ಯತ್ನಾಳ್ರ ತಂಡ ಗೆದ್ದರೆ ವಿಜೇಂದ್ರ ಅವರೇನಾದರೂ ಬೆಂಬಲವನ್ನು ಕೊಡೋದಕ್ಕೆ ಸಾಧ್ಯ ಇದೆಯಾ? ಇವೆರಡನ್ನೂ ಕೂಡ
ಇವೆರಡೂ ಕೂಡ ಅಷ್ಟು ಸುಲಭವಾಗಿ ಆಗುವಂತಹ ಮಾತಲ್ಲ ಅನ್ನುವಂಥದ್ದು ಈಗಾಗಲೇ ಅನುಭವಕ್ಕೆ ಬಂದಿರುವಂತಹ ಸತ್ಯ. ಹೀಗಾಗಿ ಒಡೆದ ಮನೆಯಾಗಿರುವಂತಹ ಬಿಜೆಪಿಗೆ ಯಾವ ಸ್ವರೂಪದ ಮುಲಾಮನ ಹಚ್ಚುತ್ತೆ ಹೈಕಮಾಂಡ್ ಅಂತ ನೋಡಬೇಕಾಗಿದೆ. ಇದು ಇವತ್ತಿನ ಚದುರಂಗ. ನಮಸ್ಕಾರ.